ಈ ಹಿಂದೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿತ್ತು. ಅವ್ರ ಕಾಲದಲ್ಲಿ ಸುಮಾರು 1400ಕ್ಕೂ ಹೆಚ್ಚು ನಿವೇಶನಗಳನ್ನು ಮೂಡಾದಿಂದ ಅವ್ರ ಶಾಸಕರುಗಳಿಗೆ, ಅವ್ರ ಮಂತ್ರಿಗಳಿಗೆ, ಮಾಜಿ ಮಂತ್ರಿಗಳಿಗೆ, ಅವ್ರ ಸಂಬಂಧಿಕರಿಗೆ, ಕುಮಾರಸ್ವಾಮಿ ನಂಟಸ್ತರಿಗೆ, ಜಿ ಟಿ ದೇವೇಗೌಡರ ನಂಟಸ್ತನಕ್ಕೆ, ಯಾರದು ರಾಮದಾಸ್ ಅವ್ರ ಕುಟುಂಬಕ್ಕೆ, ಯಾರ್ಯಾರು ಇದಾರೋ ಎಲ್ಲ ಮೈಸೂರಿನಲ್ಲಿರೋರು ಎಲ್ಲ BJP JDS ಅವರು ಕೂಡ ಇದರ ಫಲಾನುಭವಿಗಳು. ಅದನ್ನ ಮುಚ್ಚಾಕೊಳ್ಳಿಕ್ಕೋಸ್ಕರ ಇವತ್ತು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ವಾಲ್ಮೀಕಿ ಹಗರಣವನ್ನ ಬೆಳಕಿಗೆ ತಂದದ್ದೇ ಕಾಂಗ್ರೆಸ್ ಪಕ್ಷ. ಸನ್ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಆದೇಶ ಮಾಡಿ SIT ತನಿಖೆ ಮಾಡಿ ಇದರಿಂದ ಏನು ಆಗಿದೆ ಅದನ್ನೆಲ್ಲವನ್ನು ಕೂಡ ಕ್ಷಣನೂ ಯೋಚನೆ ಮಾಡದೆ ಆದೇಶವನ್ನ ಮಾಡಿ ಹಣ ರಿಕವರಿ ಮಾಡ್ತಾ ಇದ್ದಾರೆ. ಇವ್ರ ಕಾಲದಲ್ಲಿ ಆದಂತ ಅನೇಕ ಹಗರಣಗಳನ್ನ ಮುಚ್ಚಾಕೊಳ್ಳಿಕ್ಕೆ ಏನು ದೇವರಾಜ ಟ್ರಕ್ ಟರ್ಮಿನಲ್ ಇರ್ಬೋದು, OV ನಿಗಮದಲ್ಲಿರ್ಬೋದು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿರ್ಬೋದು, ಹೀಗೆ ಅನೇಕ ಕಡೆ ಆಗಿರುವಂತ ಏನು ಹಗರಣಗಳಿದೆ ಈ ಎಲ್ಲ ಹಗರಣಗಳನ್ನ ಮುಚ್ಚಾಕೊಳ್ಳಿಕ್ಕೋಸ್ಕರ ಇವತ್ತು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನ ಹೊರಟಿದ್ದಾರೆ. ಅವ್ರ ಪಕ್ಷನ ಅಸ್ತಿತ್ವನ ಉಳಿಸ್ಕೊಳ್ಳಿಕ್ಕೆ ಕರ್ನಾಟಕದಲ್ಲಿ ಹೊರಟಿರ್ತಕ್ಕಂಥದ್ದು ಹಾಸ್ಯಾಸ್ಪದ. ಬಹುಶಃ ಒಬ್ರಂತಾರೆ ನಾವೇ ಮಾಡ್ತೀವಿ ಅಂತಾರೆ, ಇನ್ನೊಬ್ರಂತಾರೆ ನಾವು ಜೊತೆಲಿ ಹೋಗುದಿಲ್ಲ ಅಂತಾರೆ. ರಾತ್ರಿಗೊಂದು ಮಾತು, ಬೆಳಗ್ಗೆಗೊಂದು ಮಾತು. ಅವರ ನೈತಿಕತೆಯನ್ನ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಯಾವ ಮಾತುಗಳನ್ನ ಆಡ್ತಾರೆ ಆ ಮಾತಿಗೆ ಸ್ಟಿಕಾನ್ ಆಗುವಂತ ಪರಿಸ್ಥಿತಿನಲ್ಲಿ ಅವರಿಲ್ಲ. ಅವರು ಅಧಿಕಾರಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಒಂದು ಹೊಂದಾಣಿಕಾ ರಾಜಕಾರಣನೇ ಹೊರತು ರಾಷ್ಟ್ರದ ಜನರ ಹಿತದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಇವತ್ತೇನು ಎಲ್ಲರೂ ಕೂಡ ಕಾಂಗ್ರೆಸ್ ಬಿಟ್ಬಿಟ್ಟು ಬಂದ್ಬಿಡ್ತಾರೆ ಅಂತಾರೆ. ಬಹುಶಃ ಇನ್ ಸ್ವಲ್ಪ ದಿನ ಕಾದ್ ನೋಡ್ಲಿ ಯಾವ ಪಕ್ಷದಿಂದ ಯಾರ್ಯಾರು ಬರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸುಭದ್ರವಾಗಿದೆ. ಉತ್ತಮವಾದ ಆಡಳಿತವನ್ನು ನಾವು ಕೊಟ್ಟಿದ್ದೇವೆ. ನಾವು ಅವರ ಎಲ್ಲ ಹಗರಣಗಳನ್ನ ಈ ಜನಾಂದೋಲನ ಕಾರ್ಯಕ್ರಮದ ಮುಖಾಂತರ ಸಾರ್ವಜನಿಕರಿಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತೀವಿ. ನಾನು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕಾಗ್ತದೆ. ಭ್ರಷ್ಟಾಚಾರಕ್ಕೆ ಮೂಲ ಪುರುಷರೇ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದವರು. ಅವ್ರ ಮೇಲೆ ಎಲ್ಲ ಆರೋಪಗಳು ಇದೆ. ಯಾವ್ಯಾವ ಭ್ರಷ್ಟಾಚಾರ ಏನೇನಿರಬೇಕು ಅವರ ಕುಟುಂಬದ ಮೇಲೆ ಎಲ್ಲ ಆರೋಪಗಳು ಇದೆ. ವಿಜೇಂದ್ರ ಮುಂದೆ ಏನಾದರೂ ಮಾತಾಡದ್ದೇ ಆಯಿತು ಅಂತಂದ್ರೆ ಕೇವಲವಾಗಿ ವಿಜೇಂದ್ರರವರಿಗೆ ತಕ್ಕ ಉತ್ತರವನ್ನ ನಾನು ಕೊಡಬೇಕಾಗ್ತದೆ. 6-3 ತೊಟ್ಟಿ ವಿಚಾರವನ್ನ ಪ್ರಾರಂಭ ಮಾಡಿಸ್ಬೇಕಾಗ್ತದೆ. ರಾಜ್ಯ ಜನರಿಗೆ ಹೇಳ್ಬೇಕಾಗ್ತದೆ. ಪೋಸ್ಕೋ ಹಗರಣದ ವಿವರಗಳನ್ನ ಹೇಳ್ಬೇಕಾಗ್ತದೆ. ಇದು ಗಮನದಲ್ಲಿಟ್ಕೊಂಡು ಮಾತಾಡಬೇಕು. ಸರ್, ಈಗ ಒಂದ್ ಕಡೆ ಅವರು ಪಾದಯಾತ್ರೆ, ಮತ್ತೊಂದ್ ಕಡೆ ನೀವು ಜನಾಂದೋಲನ ಸಮಾವೇಶ, ಇದು ಜನರಿಗೆ ಯಾವ ರೀತಿ ಮೆಸೇಜ್ ಕೊಡ್ತಾ ಇದ್ದೀರಾ ಅಂತ ಹೇಳಿ ಸರ್? ನೋಡಿ, ಹಗರಣಗಳ ಸರಮಾನ್ಯನಲ್ಲಿ ಬಿಜೆಪಿಯವರು ಮಾಡಿದ್ದಾರೆ. ಇವತ್ತು ನಮ್ಮ ಮೇಲೆ ಆರೋಪ ಮಾಡಿ ಏನೋ ಬಿಂಬಿಸ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಏನೋ ಬಿಂಬಿಸುವಂತ ಪ್ರಯತ್ನ ನಡೀತಾ ಇದೆ. ಅವ್ರು ಮಾಡಿರುವಂತದ್ದನ್ನ ನಮ್ಮ ಮೂತಿಗೆ ಒರೆಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಕಾಲದಲ್ಲಿ ಮಾಡಿರುವಂತ ಎಲ್ಲ ಹಗರಣಗಳನ್ನ ನಮ್ಮ ಮೇಲೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಜನರಿಗೆ ಪ್ರತಿಯೊಬ್ಬರಿಗೂ ಕೂಡ ಇದು ಮನವರಿಕೆ ಮಾಡಿಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ಜನಾಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದು ರಾಜಕೀಯ ದುರುದ್ದೇಶದಿಂದ ಕೂಡಿರ್ತಕ್ಕಂಥ ಒಂದು ಕೆಲಸವನ್ನ ರಾಜ್ಯಪಾಲರ ಕಚೇರಿ ಸಾಂವಿಧಾನಿಕ ಹುದ್ದೆಯನ್ನ ಭಾರತೀಯ ಜನತಾ ಪಕ್ಷ ದುರುಪಯೋಗ ಮಾಡ್ಕೊಳ್ತಾ ಇದೆ. ಎಷ್ಟು ಮಟ್ಟಿಗೆ ದುರುಪಯೋಗ ಮಾಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಕಾರಣ ಏನು ಅಂತ ಅಂದ್ರೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನೇಕ ಅರ್ಜಿಗಳು ಬಾಕಿ ಇದೆ. ಅವ್ರ ಮುಂದೆ ಮಂತ್ರಿಗಳದು, ಶಾಸಕರದು, ಬೇರೆ ಬೇರೆಯವ್ರ ಎಲ್ಲರದು ಇದೆ. ಯಾರ್ಯಾರ್ದಿದೆ ಅಂತೇಳಿ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರು ಎಲ್ಲ ವಿಚಾರಗಳನ್ನ ತಮಗೆ ತಿಳಿಸ್ತಾರೆ. ಆದ್ರೆ ಇವತ್ತು ಕೇವಲ ಯಾರೋ ಖಾಸಗಿ ವ್ಯಕ್ತಿ ಒಂದು ಅರ್ಜಿ ಕೊಟ್ಟರು ಅಂದಾಕ್ಷಣಕ್ಕೆ ಆ ಅರ್ಜಿ ಮೇಲೆ ಈ ರೀತಿಯಾದಂತ ಒಂದು ನಿಲುವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಆ ಹುದ್ದೆಗೆ ಘನತೆ ತರ್ತಕ್ಕಂಥದ್ದಲ್ಲ. ಅದನ್ನ ಸಚಿವ ಸಂಪುಟದಲ್ಲಿ ಈಗಾಗಲೇ ಎಲ್ಲ ಸಚಿವರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿ ಇದು ಕಾನೂನಾತ್ಮಕವಾಗಿ ಸರಿಯಲ್ಲ ಅಂತಕ್ಕಂಥ ವಿಚಾರವನ್ನ ತಿಳಿಸಿದ್ದಾರೆ. ಕಾಂಗ್ರೆಸ್ ಕೂಡ ಸಾಕಷ್ಟು ಹಗರಣ ಮಾಡಿದೆ, ಹಾಗಾಗಿ ಜನರಿಗೆ ಮನವರಿಕೆ ಮಾಡ್ಲಿಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿಗೆ ಏನ್ರಿ
ಕಾಂಗ್ರೆಸ್ನ ಬೈಯೋದು, ಡಿ ಕೆ ಶಿವಕುಮಾರ್ ಬೈಯೋದು ಬಿಟ್ರೆ ಬೇರೆ ಇನ್ನೇನು ಅಜೆಂಡಾ ಇದೆ ಅವ್ರಿಗೆ? ಏನಿದೆ ರೀ ಅಜೆಂಡಾ ಅವ್ರಿಗೆ? ಅವ್ರ ಪಕ್ಷ ಅಸ್ತಿತ್ವದೊಳಗೆ ಉಳಿಸ್ಕೋಬೇಕು ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ವಿಚಾರ ಮಾತಾಡಬೇಕು. ಇಲ್ಲ ಅಂತ ಅಂದ್ರೆ ಏನು ಅಭಿವೃದ್ಧಿ ವಿಚಾರ ಮಾತಾಡೋಕ್ಕಾಗತ್ತಾ? ಮಾಡ್ತಾರಾ? ಈ ರಾಜ್ಯದ ನೀರಾವರಿ ಯೋಜನೆ ವಿಚಾರ ಚರ್ಚೆ ಮಾಡ್ತಾರಾ? ನಿರುದ್ಯೋಗ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರಾ? ಬೆಲೆ ಏರಿಕೆ ಬಗ್ಗೆ ಕೇಂದ್ರದಲ್ಲಿ ಮಾತನಾಡ್ತಾರಾ? ಏನ್ ಮಾತಾಡ್ತಾರೆ? ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡ್ಲಿಲ್ಲ ಅಂತ ಅಂದ್ರೆ ಅವ್ರಿಗೆ ನಿದ್ದೆ ಬರುವುದಿಲ್ಲ, ಊಟ ಸೇರುವುದಿಲ್ಲ, ಅವ್ರಿಗೇನು ಆಗೋದಿಲ್ಲ. ಸೊ ಹಂಗಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಪದೇ ಪದೇ ನೆನ್ಸ್ಕೋತಾ ಇರ್ತಾರೆ. ಟ್ರೇಲರ್ ಅಷ್ಟೇ ಇನ್ನೂ ಬಾಕಿ ಇದೆ ಪಿಕ್ಚರ್ ಅಂತ ಹೇಳಿರಂತ ಸರ್ ಕುಮಾರಸ್ವಾಮಿ. ಅವ್ರು ಪಿಕ್ಚರ್ ತೆಗ್ದ ಅಭ್ಯಾಸ ಇದೆಯಲ್ಲಪ್ಪ, ಪಿಕ್ಚರ್ ತೆಗ್ದ ಅಭ್ಯಾಸ ಇದೆ, ನಟನೆ ಮಾಡೋ ಅಭ್ಯಾಸ ಇದೆ. ರಾಜ್ಯದ ಜನ, ರಾಷ್ಟ್ರದ ಜನ ಎಲ್ಲ ನೋಡಿದ್ದಾರೆ ನಟನೆ ಯಾವ ಥರ ಮಾಡ್ತಾರೆ, ಪಿಕ್ಚರ್ ಯಾವ ಥರ ತೆಗಿತಾರೆ, ಸಿನಿಮಾ ಯಾವ ಥರ ಹೇಳ್ತಾರೆ, ಡೈಲಾಗ್ ಯಾವ ಥರ ಡೆಲಿವರಿ ಮಾಡ್ತಾರೆ, ಸುಳ್ಳನ್ನ ನಿಜ ಯಾವ ಥರ ಮಾಡ್ತಾರೆ, ಎಲ್ಲನೂ ನೋಡಿದಾರಲ್ಲ, ನೋಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.